ಮಕ್ಕಳ ಕೀಳರಿಮೆ ಬೇಡ, ಹೆಣ್ಣು ಮಕ್ಕಳ ಸಬಲೀಕರಣ ಇದೆ. ಗಂಡು ಮಗು ಬೇಕೆಂಬ ಹಠ ಬಿಡಿ, ಹೆಣ್ಣು ಮಗುವಿನ ಬೆಳೆಸಲು ಮನಸ್ಸು ಮಾಡಿ. ಸ್ತ್ರೀ ಪುರುಷ ಸಮಾನತೆಯಿಂದಲೇ ದೇಶದ ಅಭಿವೃದ್ಧಿ. ಮನೆಯಿಂದಲೇ ಶುರುವಾಗಲಿ ಲಿಂಗ ಸಮಾನತೆ, ಸ್ತ್ರೀಯರ ಸಬಲೀಕರಣ ರಾಷ್ಟ್ರದ ಬಲವರ್ಧನೆ. ಈಕ್ವಲ್ ರೈಟ್ಸ್, ಈಕ್ವಲ್ ಆಪರ್ಚುನಿಟೀಸ್, ಈಕ್ವಲ್ ಫ್ಯೂಚರ್. ಸಮಾನ ಹಕ್ಕುಗಳು, ಸಮಾನ ಅವಕಾಶಗಳು, ಸಮಾನ ಭವಿಷ್ಯ. ಎಂಪವರ್ ವುಮೆನ್, ಎಂಪವರ್ ಹ್ಯುಮ್ಯಾನಿಟಿ. ಮಹಿಳೆಯನ್ನು ಸಬಲಗೊಳಿಸಿ, ಮಾನವತೆಯನ್ನು ಸಬಲಗೊಳಿಸಿ. ಜೆಂಡರ್ ಈಕ್ವಾಲಿಟಿ ಈಸ್ ಅ ವುಮೆನ್ ರೈಟ್, ನಾಟ್ ಅ ಫಿಮೇಲ್ ರೈಟ್. ಲಿಂಗತ್ವ ಸಮಾನತೆ ಮಾನವ ಹಕ್ಕು, ಕೇವಲ ಮಹಿಳಾ ಹಕ್ಕಲ್ಲ. ಈಕ್ವಾಲಿಟಿ ಫಾರ್ ವುಮೆನ್ ಈಸ್ ಪ್ರೋಗ್ರೆಸ್ ಫಾರ್ ಆಲ್. ಮಹಿಳೆಯರಿಗೆ ಸಮಾನತೆ, ಎಲ್ಲರಿಗೂ ಪ್ರಗತಿ. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಸಮಾನ ಕೆಲಸಕ್ಕೆ ಸಮಾನ ವೇತನ. ಬ್ರೇಕ್ ದ ಬಯಸ್, ತಾರತಮ್ಯವನ್ನು ಮುರಿಯಿರಿ. ಟುಗೆದರ್ ಫಾರ್ ಅ ಜೆಂಡರ್ ಈಕ್ವಲ್ ವರ್ಕ್. ಲಿಂಗ ಸಮಾನತೆಯುಳ್ಳ ಜಗತ್ತಿಗಾಗಿ ಒಟ್ಟಾಗಿ. ನಮ್ಮ ಸಮಾಜದಲ್ಲಿ ಸ್ತ್ರೀ ಪುರುಷ ಸಮಾನತೆಯ ಮಹತ್ವವನ್ನು ಬಹಳ ಹಿಂದೆ ಸಾರಿದ ಮಹಾನ್ ಚಿಂತಕರಲ್ಲಿ ಬಸವಣ್ಣನವರು ಪ್ರಮುಖರು. ಅವರ 12ನೇ ಶತಮಾನದಲ್ಲಿಯೇ ಮಹಿಳೆಯರಿಗೆ ಸಮಾನ ಗೌರವ, ಹಕ್ಕು ಮತ್ತು ಅವಕಾಶ ದೊರಕಬೇಕೆಂದು ಉಪದೇಶಿಸಿದರು. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನ ನೀಡಲಾಗಿತ್ತು. ಆ ಕಾಲದ ಸಮಾಜದಲ್ಲಿ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳಿಲ್ಲ. ಆದರೆ ಬಸವಣ್ಣನವರ ಅಕ್ಕ ಮಹಾದೇವರು ಮಹಿಳೆಯರಿಗೆ ತಮ್ಮ ಅಭಿಪ್ರಾಯವನ್ನು ಹೇಳಲು ಅವಕಾಶ ನೀಡಿದರು. ಅವರ ಸಂದೇಶ ಏನೆಂದರೆ, ಮಾನವನ ಮಹತ್ವ ಲಿಂಗದಿಂದ ಅಲ್ಲ, ಅವರ ಗುಣ ಮತ್ತು ಕಾರ್ಯಗಳಿಂದ ನಿರ್ಧಾರವಾಗುತ್ತದೆ. ಆದ್ದರಿಂದ ಸಮಾಜದಲ್ಲಿ ಮಹಿಳೆಯರನ್ನು ಗೌರವದಿಂದ ಕಾಣಬೇಕು, ಅವರಿಗೆ ಶಿಕ್ಷಣ ಮತ್ತು ಅವಕಾಶಗಳನ್ನು ನೀಡಬೇಕು. ಇಂದಿನ ದಿನದಲ್ಲೂ ಬಸವಣ್ಣನವರು ಈ ವಿಚಾರಗಳು ನಮಗೆ ಮಾರ್ಗದರ್ಶಿಯಾಗಿವೆ. ನಾವೆಲ್ಲರೂ ಸ್ತ್ರೀ ಪುರುಷ ಸಮಾನತೆಯನ್ನು ಗೌರವಿಸಿ ಸಮಾನ ಸಮಾಜವನ್ನು ನಿರ್ಮಿಸೋಣ. ಧನ್ಯವಾದಗಳು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮಹಿಳಾ ಸಬಲೀಕರಣಕ್ಕೆ ಮಹತ್ವದ ಕೊಡುಗೆಗಳನ್ನು ನೀಡಿದ ಮಹಾನ್ ಸಮಾಜ ಸುಧಾರಕರಲ್ಲಿ ಒಬ್ಬರು. ಮಹಿಳೆಯರು ಸಮಾಜದಲ್ಲಿ ಸಮಾನ ಹಕ್ಕುಗಳೊಂದಿಗೆ ಬದುಕಬೇಕು ಎಂದು ಅವರು ದೃಢವಾಗಿ ನಂಬಿದ್ದರು. ಅದರ ಪ್ರಮುಖ ಕೊಡುಗೆಗಳು ಇವು. ಸಂವಿಧಾನದಲ್ಲಿ ಸಮಾನ ಹಕ್ಕುಗಳು. ಭಾರತದ ಸಂವಿಧಾನವನ್ನು ರೂಪಿಸುವಾಗ ಮಹಿಳೆಯರಿಗೆ ಪುರುಷರಂತೆ ಸಮಾನ ಅವಕಾಶಗಳನ್ನು ಒದಗಿಸಿದ್ದರು. ಅವರು ಕ್ರಮ ಕೈಗೊಂಡರು. ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ಒದಗಿಸಿದ್ದರು. ಹಿಂದೂ ಕೋಡ್ನಲ್ಲಿ ಮಹಿಳೆಯರಿಗೆ ವಿಚೇತನ ಪಡೆಯುವ ಹಕ್ಕುಗಳು, ಆಸ್ತಿಯಲ್ಲಿ ಪಾಲು ಮತ್ತು ಮಕ್ಕಳ ಮೇಲಿನ ಹಕ್ಕುಗಳನ್ನು ನೀಡಲು ಅಂಬೇಡ್ಕರ್ ಅವರು ಹಿಂದೂ ಕೋಡ್ವಿಲ್ ಮೂಲಕ ಹೋರಾಡಿದರು. ಇದು ಅವರ ಸ್ತ್ರೀಪರ ಕಾಳಜಿಗೆ ಸಾಕ್ಷಿ. ಕಾರ್ಮಿಕ ಮಹಿಳೆಯರ ಹಕ್ಕುಗಳು, ಕಾರ್ಮಿಕ ಮಹಿಳೆಯರ ಹಕ್ಕುಗಳು, ಕಾರ್ಮಿಕ ಕ್ಷೇತ್ರದ ಮಹಿಳಾ ಸಮಾಜದ ವೇತನ, ಕೆಲಸದ ಸುರಕ್ಷತೆ ಮತ್ತು ಗರ್ಭಿಣಿ ಮಹಿಳೆಯರಿಗೆ ರಜೆ ನೀಡುವಂತಹ ಕಾನೂನನ್ನು ತರಲು ಪ್ರಯತ್ನಿಸಿದರು. ಸಾಮಾಜಿಕ ಸಮಾನತೆ. ಅವರ ಜಾತಿ ಮತ್ತು ಲಿಂಗ ಆಧಾರಿತ ಭೇದ ಭಾವವನ್ನು ತೀವ್ರವಾಗಿ ವಿರೋಧಿಸಿದರು. ಮಹಿಳೆಯರು ಸ್ವಾಭಿಮಾನದಿಂದ ಬದುಕಬೇಕು ಎಂದು ಅವರು ಹೇಳಿದರು. ಪುರುಷರ ಜನರ ವಿದ್ಯಾರ್ಥಿಗಳ ವಿವಾಹ, ಪುನರ್ವಿವಾಹ ಕಾಯ್ದೆ ಜಾರಿಗೆ ತರಲು ಹೋರಾಡಿದರು. I would like to speak about the revolutionary figure Savitribai Phule, born on January 3, 1831 in Maharashtra. She is recognized as India's first female teacher and pioneer in women's education. She defied strict social norms and she opened the first school for girls in 1848 in Pune. Savitribai faced immense opposition, including harassment on her way to school, but her determination never wavered. She was a true feminist who fought against child marriage, widow remarriage, and established a center to prevent. She dedicated her life to educate women and marginalized. Her legacy was a champion of quality empowerment to continue us today. Thank you. ಹೆಣ್ಣು ಲೋಕದ ಕಣ್ಣು. ಹೆಣ್ಣಿದ್ದ ಮನಿಗೆ ಕನ್ನಡಿಯಾತಕ್ಕ, ಹೆಣ್ಣಿದ್ದ ಮನಿಗೆ ಕನ್ನಡಿಯಾತಕ್ಕ. ಹೆಣ್ಣು ಸಣ್ಣವಳು ಒಳಗಿರಲು ನನ್ನ ಮಗಳು. ಹೆಣ್ಣು ಸಣ್ಣವಳು ಒಳಗಿರಲು ನನ್ನ ಮಗಳು. ಕನ್ನಡಿ ಹಾಕ ಹೊಳೆಯುವಳು. ಅಮ್ಮ ನೋಡು, ಇಲ್ಲಿ ನಾನು ಈ ವಾರ ಕ್ಲಾಸಲ್ಲಿ ಫಸ್ಟ್ ಬಂದಿದ್ದೇನೆ. ತುಂಬಾ ಸಂತೋಷ ಮಗಳೇ, ಹೀಗೆ ಚೆನ್ನಾಗಿ ಓದು. ಆಯ್ತು ಅಮ್ಮ. ಅಮ್ಮ, ನಾನು SSLC ಫಲಿತಾಂಶ ಬಂತು ಅಮ್ಮ. ನಾನು ಶಾಲೆಯಲ್ಲಿ ಫಸ್ಟ್ ಬಂದಿದ್ದೇನೆ
95% ಆಗಿದೆ ಅಮ್ಮ. ಕಷ್ಟಪಟ್ಟು ಓದಿದ್ದಕ್ಕೂ ಸಾರ್ಥಕ ಆಯಿತು ಮಗಳೇ. ಇರು ಒಳಗೆ ಹೋಗಿ ಸಿಹಿ ತರ್ತೀನಿ. ಅಜ್ಜಿ ನೋಡು, ನಾವು ಶಾಲೆಯಲ್ಲಿ ಫಸ್ಟ್ ಓದಿದ್ದೇವೆ. ಏನು ಓದಿದ್ರೆ ಏನು? ತಪ್ಪುತ್ತಾ ಹೋಗಿ ಒಳಗೆ ಕೆಲಸ ಇದೆ ಹೋಗಿ. ಅಯ್ಯೋ, ನಿಮ್ಮ ಅಜ್ಜಿಗರೆಲ್ಲಿ ಅರ್ಥ ಆಗ್ಬೇಕು, ಬನ್ನಿ ಮಕ್ಕಳೇ. ಅಜ್ಜ ನೋಡು, ಅಜ್ಜಿ ನಮ್ಗೆ ಮಕ್ಕಳು ತಿಳ್ಕೊಂತ ಇದ್ದಾರೆ. ಬರ್ದಿಲ್ಲ ಓದಿಲ್ಲ ಅವರಿಗೆ ಅರ್ಥ ಆಗಬೇಕು. ಬಿಡಿ ಮಕ್ಕಳೇ, ನಮ್ಮ ಮಕ್ಕಳು ಯಾವಾಗಲೇ ಫಸ್ಟ್ನೇ ಬರೋದು. ನೀನಾಗಿಲ್ಲದ ಅಜ್ಜ ಮೊಮ್ಮಗಳು ಇವರಿಗೆ ಎಲ್ಲ ಬರೋದು. ಅಮ್ಮ, ಅಜ್ಜಿ ನಾನು ಅಯ್ಯೋ ನನ್ನ ಬಂಗಾರ, ಯಾಕೆ ಅಳ್ತೀಯ ಬಿಡಪ್ಪ? ಟೀಚರ್ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಮತ್ತು ಸರಿಯಾಗಿ ಮಾರ್ಕ್ಸ್ ಕೊಟ್ಟಿಲ್ವಾ, ಅದಕ್ಕೆಲ್ಲ ಅಳ್ತಾರ? ಬಂಗಾರ, ನಮ್ಮ ವಂಶದ ಉದ್ಧಾರದ ಕಣಪ್ಪ ನೀನು. ಅಳ್ಬೇಡ. ಇಲ್ಲ ಅಜ್ಜಿ, ಅಪ್ಪ ಹೊಡಿತಾರೆ. ನಾನು ಹೇಳ್ತೀನಿ, ಸುಮ್ಮನೆ ಇರು. ಅಜ್ಜ ನೋಡು, ಅಜ್ಜಿ ನಾವು ಫಸ್ಟ್ ಬಂದು ಹೇಳ್ತಾರೆ, ತಮ್ಮ ಫೇಲ್ ಆದ್ರೂ ಮಾಡ್ತಾರೆ. ಅವಳಿಗೆ ಅರ್ಥ ಆಗಲ್ಲ ಅಂತ ನಾನು ಹೇಳಿಲ್ವಾ? ಚಿರಾಗ್, ಸರಿಯಾಗಿ ಓದೋಕೆ ಆಗಿಲ್ಲ ನಿಮಗೆ. ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಿಲ್ಲ. ಮೊಬೈಲ್ ಬಿಟ್ರೆ ಟಿವಿ ಬಿಟ್ರೆ ಸೈಕಲ್ ಆಟ ಸಾಕಾಯ್ತು ನನಗೆ. ಇರು, ನಿಮ್ಮಪ್ಪ ಬರಲಿ, ಸರಿಯಾಗಿ ಮಾಡ್ತಾರೆ ನಿಮಗೆ. ಇಲ್ಲ ಅಜ್ಜಿ, ಅಪ್ಪ ಹೊಡಿತಾರೆ. ನಾನು ಹೇಳ್ತೀನಿ, ಸುಮ್ಮನೆ ಇರು. ಚಿರುಗೆ ಜೂನ್ ತಗೊಂಡ ಸರಿಯಾಗಿದೆ. ಹೌದು, ಆಟ ಆಡಿ ಆಡಿ ಸುಸ್ತಾಗಿದ್ದಾನೆ. ನೀವೇ ಅವನ್ನ ದುಡ್ಡು ಮಾಡಿ ಹಾಳು ಮಾಡ್ತಾ ಇರೋದು. ಇರೋದು ಒಬ್ಬನೇ ಮಗ. ಫೇಲ್ ಆದ್ರೆ ಏನಂತೆ? ಇನ್ನೊಂದ್ಸಲ ಈ ಪರೀಕ್ಷೆ ಬರೆದು ಪಾಸ್ ಆಗ್ತಾನೆ ಬಿಡು. ಸರಿ ಬಿಡಿ, ನೀವಂತೂ ನಿಮ್ಮ ಮೊಮ್ಮಗ ನಾನು ಕೊಡೋದೇ ಇಲ್ಲ. ಹೆಣ್ಣು ಇರಲವ್ವ ಮನೆಗೊಂದು, ಹಡದ ತಾಯಿಗೆ ಮೋಕ್ಷ ದೊರಕಲು ಹೆಣ್ಣು ಬೇಕವ್ವ ಮನೆಗೊಂದು, ಹೆಣ್ಣು ಬೇಕವ್ವ. ಚಿತ್ರ, ಒಂದು ಲೋಟ ನೀರು ಕೊಡಮ್ಮ. ಬರ್ತೆಯಪ್ಪ. ಜ್ಯೂಸ್ ತಗೊಳ್ಳಿ ಅಪ್ಪ, ನಿಮಗೆ ತುಂಬಾ ಬಿಸಿಲಿದೆ, ನಿಮಗೆ ಸುಸ್ತಾಗ ಅನ್ಸುತ್ತೆ. ಥ್ಯಾಂಕ್ಸ್ ಕಣಮ್ಮ. ಅಪ್ಪ, ನಾನು SSLC ಶಾಲೆಯಲ್ಲಿ ಫಸ್ಟ್ ಬಂದಿದ್ದೇನೆ ಅಪ್ಪ. ನೋಡಿ ಅಪ್ಪ, ನಾನು 95% ಆಗಿದೆ ಅಪ್ಪ. ತುಂಬಾ ಒಳ್ಳೆಯದು. ಅಪ್ಪ, ನಿಮಗೆ ಕಾಲೇಜಿಗೆ ಸೇರಿಸಪ್ಪ. ಕಾಲೇಜ್ಗಾ? ಇಲ್ಲೇ ಇದೆಯಾ? ದಿನ 10 ಕಿಲೋಮೀಟರ್ ಅಡ್ಡಾಡ್ಬೇಕು. ನೀನು ಉದ್ಧಾರ ಮಾಡೋದೇನ್ ಬೇಡ, ಇಲ್ಲೇ ಮನೆಯಲ್ಲಿದ್ದು ಅಮ್ಮಂಗೆ ಹೆಲ್ಪ್ ಮಾಡು. ಅಪ್ಪ, ನನ್ನನ್ನು ಜಾಸ್ತಿ ಓದಿಸಬೇಡಪ್ಪ. ಡಿಗ್ರಿವರೆಗೆ ಓದಿಸಲು ಸಾಕಪ್ಪ. ಅಪ್ಪ, ನಾನು ಕೆಲಸಕ್ಕೆ ಸೇರುತ್ತೇನೆ. ನಾನು ದುಡಿದು ಸಾಲ ಕಷ್ಟಗಳನ್ನು ತೀರಿಸುತ್ತೇನೆ ಅಪ್ಪ. ಅದೆಲ್ಲ ಆಗದ ಮಾತು. ನೀನು ಓಡಾಡೋಕೆ, ಫೀಸ್ ಕಟ್ಟೋಕೆ ಆಗಲ್ಲ. ತಮ್ಮ ತಂಗಿರು ಇನ್ನು ಚಿಕ್ಕವರು. ನಿನ್ನ ತಮ್ಮಂಗೆ ವರ್ಷಕ್ಕೆ 20,000 ರೂಪಾಯಿ ಕಟ್ಟಬೇಕು ಖಾಸಗಿ ಸ್ಕೂಲ್ಗೆ. ನೀನು ಉದ್ಧಾರ ಮಾಡೋದು ಬೇಡ, ಇಲ್ಲೇ ಮನೆಯಿಂದ ಅಮ್ಮನ ಹೆಲ್ಪ್ ಮಾಡು. ಶಾರದಾ, ನೀನಾದ್ರೂ ಹೇಳು. ಅದೆಲ್ಲ ಸರಿ. ಹಾಗೆ ಚಿರಾಗ್ 2 ವರ್ಷದಲ್ಲಿ ಫೇಲ್ ಆಗಿದ್ದಾನೆ. ಕತ್ತೆ ಬಡವ ಏನ್ ಮಾಡ್ತಿದ್ದಾನೆ ಅವನು? ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ದುಡಿದು ಖಾಸಗಿ ಶಾಲೆಗೆ ಹಾಕಿದ್ರೆ ಇವನು ನೋಡಿದ್ರೆ ಫೇಲ್ ಆಗ್ತಾನೆ. ಎಲ್ಲಿದ್ದಾನೆ ಅವನು? ಹೇಳು. ಕೋಪ ಮಾಡ್ಕೋಬೇಡ್ರಿ, ಅಮ್ಮನಿಗೆ ಬೇಜಾರಾಗುತ್ತೆ. ಆದ್ರೆ ನಾನು ಬೈದಿದ್ದಕ್ಕೆ ನನ್ನ ಮೇಲೆ ರೇಗಿದ್ರು. ಹೌದಾ? ಹಾಗಾದ್ರೆ ಸರಿ ಬಿಡು, ಇದನ್ನ ನಾಳೆ ವಿಚಾರಿಸೋಣ. ಅಮ್ಮ, ನಾನು ಓದಬೇಕು. ಅಪ್ಪನಿಗೆ ಹೇಗಾದ್ರೂ ಮಾಡಿ ಅಪ್ಪನಿಗೆ ಒಪ್ಪಿಸಮ್ಮ. ಅದೆಲ್ಲ ಆಗಲ್ಲ ಮಗಳಿಗೆ. ನಿಮಗೆ ಗೊತ್ತಲ್ಲ, ನಿಮ್ಮಪ್ಪ ಒಪ್ಪಲ್ಲ ಅಂತ. ಮತ್ತೆ ಮನೆಯಲ್ಲಿ ಎಷ್ಟು ಕಷ್ಟ ಇದೆ ಅಂತ. ನಾನು ಏನು ಸಹಾಯ ಮಾಡಲಾರ ಮಗಳಿಗೆ. ಹೇಗಾದ್ರೂ ಮಾಡಿ ನಾವು ಓದಲೇಬೇಕು. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗಿ. ಚಿತ್ರ, ಒಂದು ಲೋಟ ನೀರು ತಂದು ಕೊಡಮ್ಮ. ತಗೊಳ್ಳಿ ಅಜ್ಜ. ಏನು ತುಂಬಾ ಸಿಲೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಪ್ರಿಯಾ ತಾನೆ? ಹ್ಞೂ ಅಮ್ಮ, ಅಜ್ಜನು 5,000 ರೂಪಾಯಿ ಕೊಟ್ಟಿದ್ದು ಇಟ್ಕೊಂಡೇನೆ ಅಮ್ಮ. ಮನೆಯಲ್ಲಿ ನಾನು ಓದಿ ಪರೀಕ್ಷೆ ಬರ್ತಾ ಇದ್ದನು ಅಜ್ಜನಿಗೆ ಗೊತ್ತಾಯ್ತು ಅಮ್ಮ. ಅದನ್ನು ನಾನೇ ಹೇಳಿದೆ. ನಿನಗೆ ಗೊತ್ತಲ್ವಾ, ನಿಮ್ಮ ಅಜ್ಜ ಸ್ವಲ್ಪ ಓದಿದ್ದಾರೆ ಅಂತ ನಿನ್ನ ಪುಸ್ತಕಗಳನ್ನು ನೋಡಿ ಅವರು ಕಳುಹಿಸಿದ್ದಾರೆ. ಅದಕ್ಕೆ ನಾನೇ ಎಲ್ಲ ಸತ್ಯವನ್ನು ಹೇಳಿದೆ. ಹ್ಞೂ ಅಮ್ಮ, ನನಗೆ ತುಂಬಾ ಖುಷಿ ಆಯಿತು. ನನ್ನ ಓದಿ ಸಪೋರ್ಟ್ ಮಾಡೋಕ್ಕೆ ಈ ಮನೆಯಲ್ಲಿ ಮತ್ತೊಬ್ಬರು ಇದ್ದಾರೆ ಅಂತ ಖುಷಿ ಆಯಿತು ಅಮ್ಮ. ಬಸ್ಸು ತಪ್ಪಿ ಹೋಗ್ಬಿಟ್ಟೆ ಕಣೆ. ಹ್ಞೂ ಬಂದೆ. ಜೋಪಾನ, ಬೇಗ ವಾಪಸ್ ಬನ್ನಿ. ಹಾಗೆ ಬರ್ತಾ ನಿಮಗೆ ಬೇಕಾಗಿರೋ ಪುಸ್ತಕಗಳನ್ನೆಲ್ಲ ತಗೊಂಬ ಚಿತ್ರ. ಮತ್ತೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಬೇಡ. ಸರಿ ಅಮ್ಮ. ಬಾಯ್. ಆಕಾಶದ ನೀರಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀರಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ನಮಸ್ಕಾರ ವೀಕ್ಷಕರಿಗೆಲ್ಲ ಶುಭ ಸಂಜೆ. ಚಂಚನಾ ವಾರ್ತೆಗಳಿಗೆ ಸ್ವಾಗತ. ಸುದ್ದಿ ವಾಚನ ಮಾಡುತ್ತಿರುವವರು ಪಲ್ಲವಿ, ನವ್ಯ. ಮುಖ್ಯಾಂಶಗಳು: ಎಲ್ಲೆಡೆ ಹಾಹಾಕಾರ, ಬಿಸಿಲಿನ ಬೇಬೆಗೆ ತತ್ತರಿಸಿದ ಕರುನಾಡು. ಉಪಚುನಾವಣೆಗೆ ಎಲ್ಲೆಡೆ ಭರ್ಜರಿ ಪ್ರಚಾರ. ಬಡಹಳ್ಳಿಯ ಪ್ರತಿಭೆ ಚಿತ್ರಾ ಚಂದ್ರಶೇಖರ್ ಕೆಎಎಸ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ವಿಷಯ ತಿಳಿದ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಯವರಾದ ಶ್ರೀ ಸಿದ್ದರಾಮಯ್ಯನವರು ಚಿತ್ರಾ ಚಂದ್ರಶೇಖರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಅಜ್ಜಿ ನೋಡು, ಅವತ್ತು ನೀವು ಮುಖ್ಯಾಧಿಕಾರಿ ಇದ್ದೀರಾ, ಈಗ ನೋಡು ಅಕ್ಕ ಕೆಎಸ್ ಪಾಸ್ ಮಾಡಿ ದೊಡ್ಡ ಅಧಿಕಾರಿಯಾಗಿದ್ದಾರೆ. ಸರಿ, ಸ್ವಲ್ಪ ಎಂತಹ ಸಾಧನೆ ಮಾಡಿದೆ ಮಗಳೇ, ನೀನು ಇಷ್ಟೊಂದು ವಿದ್ಯಾವಂತಳು ಎಂದು ಅರಿಯದೆ ನಾನು ನಿನ್ನ ಭವಿಷ್ಯವನ್ನು ಕತ್ತಲೆಯನ್ನಾಗಿ ಮಾಡಿ ಬಿಟ್ಟಿದ್ದೆ. ಆದರೆ ನೀನು ನಿನ್ನ ಛಲವನ್ನು ಬಿಡದೆ ಕತ್ತಲಲ್ಲಿ ಬೆಳಕನ್ನು ಹುಡುಕಿ ನಿನ್ನ ಬಾಳನ್ನು ಬೆಳಗಾಗಿಸಿಕೊಂಡಿದ್ದೀಯ. ನಿನ್ನಂತ ಮಗಳನ್ನು ಪಡೆದ ನಾವೇ ಧನ್ಯರು. ಹೆಣ್ಣು ಹುಟ್ಟಿದ್ರೆ ಹುಣ್ಣು ಅಂತ ಜನ ಕುಕ್ಕದ ಮಾತಾಡ್ತಾ ಇದ್ರೆ ಹೊಟ್ಟೆಗೆ ಬೆಂಕಿ ಬಿದ್ದ ಹಾಗೆ ಆಗ್ತಾ ಇತ್ತು. 2 ಹೆಣ್ಣು ಹುಟ್ಟಿದ್ದಕ್ಕೆ ಜನ ಮುಸಿ ಮುಸಿ ಅಂತ ನಗ್ತಾ ಇದ್ರು. 2 ಹೆಣ್ಣು ಹಳದೆ ಅಂತ ಮನೆಯವರೇ ತಿಳಿದಿದ್ರು. ಆ ಎಲ್ಲ ಅವಮಾನಕ್ಕೆ ಇವತ್ತಿನ ನನ್ನ ಮಗಳ ಸಾಧನೆಯೇ ಉತ್ತರವಾಗಿದೆ. ಅಯ್ಯೋ, ನೀನದ ಅಜ್ಜಿ ಒಂದೆರಡು ಮಾತನ್ನುವಂತ ದೇಶ ಮಾಡ್ಕೋಬೇಡವ. ಹೆಣ್ಣು ಹುಣ್ಣದ ಜಗತ್ತಿಗೆ ಕಣ್ಣು. ನೀವಿಬ್ರು ನನ್ನ 2 ಕಣ್ಣು. ಅವರಿಬ್ರು ಕಣ್ಣಾದ್ರೆ ನಾನೇ ನೋಡ್ದ ನಿಮಗೆ ಅಯ್ಯೋ ಇಲ್ಲಪ್ಪ, ನೀನು ನಿಮ್ಮ ಅಜ್ಜಿಯ ಬಾಯಿ ಬರೇ ಬಾಯಿ ಎಲ್ಲ ಬೊಂಬಾಯಿ ವಟ ವಟ ಅಂತ ಇಬ್ರು ಮಾತಾಡ್ತೀರಾ. ಸಾಕು ಸುಮ್ಮನೆ. ನನ್ನ ಮೊಮ್ಮಗ, ನನ್ನ ಬಂಗಾರ, ನನ್ನ ಜೀವ ಕಣಪ್ಪ ನೀನು. ನಾಟಕದ ನೀತಿ: ಹೆಣ್ಣು ಗಂಡು ಎಂಬ ತಾರತಮ್ಯ ಬೇಡ. ಹೆಣ್ಣು ಗಂಡು ಸಮಾಜವೆಂಬ ಎತ್ತಿನ ಬಂಡೆ 2 ಚಕ್ರಗಳಿದ್ದಂತೆ. ಸಮಗಾತ್ರದ ಚಕ್ರಗಳಿದ್ದರೆ ಎತ್ತಿನ ಗಾಡಿ ಸರಾಗವಾಗಿ ಚಲಿಸುತ್ತದೆ. ಅಂತೆಯೇ ಹೆಣ್ಣು ಗಂಡು ಇಬ್ಬರನ್ನು ಸಮಾನವಾಗಿ ಕಂಡರೆ ಸಮಾಜವು ಸುಭಿಕ್ಷವಾಗಿರುತ್ತದೆ. ಧನ್ಯವಾದಗಳು. ತೊಟ್ಟಿಲು ತೂಗುವ ಕೈಗಳು ದೇಶವನ್ನೇ ಕಟ್ಟಬಲ್ಲವು, ದೇಶವನ್ನೇ ಆಳಬಲ್ಲವು ಅಂತೇಳಿ ಹೇಳ್ತಾರೆ. ಹಾಗೆ ಅದೇ ರೀತಿ ಪ್ರಧಾನಿಯಾದಂಥ ಇಂದಿರಾ ಗಾಂಧಿ ಅವರು ನಿರೂಪಿಸಿದ್ರು. ಈಗ ಮಾಡಿದಂಥ ನಾಟಕ ಕೇವಲ ನಾಟಕ ಆಗಬಾರ್ದು, ಅದು ನೀವು ಎಲ್ಲರೂ ಕೂಡ ಸಾಧನೆ ಮಾಡಿ ನಿಮ್ಮ ಸಾಧನೆಯನ್ನು ನ್ಯೂಸ್ ಪೇಪರಲ್ಲೋ ಅಥವಾ ಇನ್ನೆಲ್ಲೋ ಟಿ ವಿಯಲ್ಲೋ ಅಥವಾ ಎಲ್ಲಿ ಅಲ್ಲದೆ ಹೋದ್ರೂ ನಿಮ್ಮ ಮನೆಯವರೆಲ್ಲ ಸಂಭ್ರಮಿಸೋ ಹಾಗೆ, ಹೇಗೆ ಬಚೇಂದ್ರಿ ಪಾಲ್ ಅವರು ಪಾಸ್ ಆದಾಗ ಮನೆಯಲ್ಲೆಲ್ಲ ಏನು ಮಾಡಿದರು, ಸಂಭ್ರಮಾಚರಣೆ ಮಾಡಿದರು. ಹೌದಾ? ಫಸ್ಟ್ ಗರ್ಲ್ ಹೂ ಗಾಟ್ ಅ ಗ್ರ್ಯಾಜುಯೇಷನ್ ಇನ್ ಹರ್ ವಿಲೇಜ್. ಅವಳ ಹಳ್ಳಿಯಲ್ಲಿ ಗ್ರ್ಯಾಜುಯೇಷನ್ ಪಡೆದಂಥ ಪ್ರಪ್ರಥಮ ಹುಡುಗಿ ಅವಳಾಗಿರ್ತಾಳೆ. ಅದೇ ಥರ ಅಂತಹ ಒಂದು ವ್ಯಕ್ತಿತ್ವನ ಬೆಳೆಸ್ಕೋಬೇಕು. ಸಾಧನೆಗೆ ಹೆಣ್ಣು ಗಂಡು ಅನ್ನೋದಿರೋದಿಲ್ಲ. ಆದರೆ ನಮ್ಮ ಮಾರ್ಗ ಸರಿಯಾಗಿರಬೇಕು, ಸರಿಯಾದ ಕಡೆಗೆ ಸಾಗಬೇಕೇ ಹೊರತು ನಾವು ಯಾವುದೇ ರೀತಿಯಾದಂತಹ ಅಡೆತಡೆಗಳಿಗೆ ಏನಪ್ಪ ಅಂದ್ರೆ, ನೀವು ನಾಟಕದಲ್ಲಿ ನೋಡಿದ್ರಿ ಎಷ್ಟು ಅಡೆತಡೆಗಳಿದ್ವು. ಆ ಎಲ್ಲ ಅಡೆತಡೆಗಳನ್ನು ಮೀರಿ ಅವಳು ಓದಿ ಸಾಧನೆ ಮಾಡಿದ್ಲು. ಅದೇ ರೀತಿ ಓದಿನಲ್ಲೇ ಅಂತಲ್ಲ, ನೀವು ಬೇರೆ ಯಾವುದೇ ಕ್ಷೇತ್ರದಲ್ಲಿ ನಿಮಗೆ ಇಷ್ಟವಾದ ಸ್ಪೋರ್ಟ್ಸ್ ಆಗಿರ್ಬೋದು, ಮತ್ತು ಕಲೆ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ನಿಮ್ಮ ಒಂದು ಛಾಪನ್ನು ಮೂಡಿಸೋದಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳ್ತಾ ಈ ಲಿಂಗತ್ವ ಸಮಾನತೆ ಸಂಭ್ರಮ ಶನಿವಾರದ ಒಂದು ಚಟುವಟಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೆ. ಧನ್ಯವಾದ.